ಇನ್ನು ರಾಜಕೀಯ ತಿರುವು ಪಡೆದಿರತಕ್ಕಂಥ ಕೈದಿಗಳ ಎಸ್ಕೇಪ್ ಪ್ರಕರಣ. ಪ್ರಿಯಾಂಕ್ ಖರ್ಗೆಯನ್ನ ವ್ಯಂಗ್ಯ ಮಾಡಿ ಎಐ ವಿಡಿಯೋವನ್ನ ಬಿಜೆಪಿ ಬಿಟ್ಟಿದ್ದಾರೆ. ಜಂಪಿಂಗ್ ಜಪಾಂಗ್ ಹಾಡಾಕಿ ಎಐ ವಿಡಿಯೋ ಬಿಟ್ಟಂತ ಬಿಜೆಪಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಸಾಲು ಸಾಲು ಟ್ವೀಟ್ ಅನ್ನ ಮಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಜಂಪಿಂಗ್ ಜಪಾಂಗ್ ಹಾಡನ್ನ ಹಾಕಿ ವ್ಯಂಗ್ಯ ಆಡೋದ್ರ ಮೂಲಕ ಗೃಹ ಸಚಿವರಾಗಿರತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ವಿಚಾರ ಇಟ್ಕೊಂಡು ರಾಜಕೀಯ ತಿರುವು ಪಡ್ಕೊಂಡಿದೆ. ಈ ಒಂದು ವಿಚಾರ ಕೈದಿಗಳ ಎಸ್ಕೇಪ್ ಏನಿದೆ, ಕಲಬುರಗಿಯಲ್ಲಿ ನಡೆದಿರತಕ್ಕಂಥ ಈ ಒಂದು ಘಟನೆ, ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಬಿಜೆಪಿ ಕೇಳೋದ್ರ ಮೂಲಕ ಜಂಪಿಂಗ್ ಜಪಾಂಗ್ ಹಾಡು ಹಾಕಿ ವ್ಯಂಗ್ಯ ಮಾಡಿದ್ದಾರೆ. ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ. ಸಾಲು ಸಾಲು ಟ್ವೀಟ್ಗಳು. ಎಸ್, ಎಐ ಮೂಲಕ ಮಾಡಿರತಕ್ಕಂಥ ಟ್ವೀಟ್ ನೋಡಿ. ಸಚಿವಾದ ತಕ್ಷಣ ಕಲಬುರಗಿಯ ಅಫ್ಜಲ್ಪುರ್ ಎಸ್, ಎಐ ವಿಡಿಯೋ ನೀವು ಗಮನಿಸಿದ್ರಿ. ಪ್ರಿಯಾಂಕ್ ಖರ್ಗೆ ಅವರು, ಗೃಹ ಸಚಿವರಾಗಿರತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಾಫಿ ಮಗ್ಗನ್ನು ಇಟ್ಕೊಂಡು ಮಾತನಾಡಿರತಕ್ಕಂಥ ವಿಡಿಯೋ, ನಾನು ಗೃಹ ಸಚಿವನಾದ ಮೇಲೆ ಅಂತ ಕಟ್ ಮಾಡಿದ ಕೂಡಲೇ ಆತ ಆ 3 ಜನ ಕೈದಿಗಳು ಕಾರಾಗೃಹದಿಂದ ಜಂಪ್ ಮಾಡ್ಕೊಂಡು ಹೊರಗಡೆ ಬರ್ತಿರುವಂತಹ ದೃಶ್ಯವನ್ನು ಎಐಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಈ ರೀತಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಸಾಲು ಸಾಲು ಟ್ವೀಟ್ ಅನ್ನ ಮಾಡ್ತಾ ಇದೆ. ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ವ್ಯಂಗ್ಯ ಮಾಡ್ತಾ ಈ ರೀತಿಯ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಈಗ ಕೇಂದ್ರ ಕಾರಾಗೃಹದಲ್ಲಿ ಈ ರೀತಿ ಎಸ್ಕೇಪ್ ಆಗುವಂಥದ್ದು ಅಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ. ನಾವು ನಿನ್ನೆಯಿಂದ ಕೂಡ ಹೇಳ್ಕೊಂಬರ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಅಷ್ಟು ದೊಡ್ಡ ತಡೆಗೋಡೆ ಇರುತ್ತೆ, ಬಂದೋಬಸ್ತ್ ಇರುತ್ತೆ, CCTV ಕ್ಯಾಮ್ರಾ ಅಳವಡಿಸಿರ್ತಾರೆ, ಅಲಾರಾಮ್ ಹೊಡ್ಕೊಳ್ಳುತ್ತೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ ರಾತ್ರಿ ಹೊತ್ತು ಪೊಲೀಸವರು ಗಸ್ತು ತಿರುಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೆಲಸಕ್ಕೋಸ್ಕರ ಏಡಿ ಇಟ್ಟಿದ್ದು, ಆ ಏಡಿನ ಇವರು ತೆಗೆದುಕೊಂಡು ಬಂದು ಕಾಂಪೌಂಡಿಗೆ ಇಟ್ಟು ಅದನ್ನು ಹತ್ತಿ ಜಿಗಿದು ಎಸ್ಕೇಪ್ ಆಗಿದ್ದಾರಲ್ವಾ. ಈ ಒಂದು ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈಗ ರಾಜಕೀಯ ಹಂತಕ್ಕೆ ಬಂದು ತಲುಪಿದೆ ನೋಡಿ.